ನಮಸ್ಕಾರ ಎಲ್ರಿಗೂ ಮತ್ತೊಂದು ಲಾಗಿಗೆ ಸ್ವಾಗತ. ಸೊ ಇವತ್ತು ನಮ್ಮ ಒಂದು ಕ್ಯಾಂಪಿಂಗ್ ರೈಡ್ ನಂಬರ್ 8 ಜಟಾಯು 4x4 ಅಡ್ವೆಂಚರ್ಸ್ನ ರೈಡ್ ನಂಬರ್ 8. ಸೊ ಕ್ಯಾಂಪಿಂಗ್ ರೈಡ್ ಓಡ್ತಾ ಇದ್ದೀವಿ. ಸೊ ನನಗೆ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಲಗೇಜ್ ಎಲ್ಲ ಶಿಫ್ಟ್ ಮಾಡೋದೆಲ್ಲ. ಇವತ್ತು ಟೋಟಲಾಗಿ 6 ಕಾರ್ ಏನೋ ಹೋಗ್ತಾ ಇದ್ದೀವಿ. ಟೋಟಲಾಗಿ 19 ಜನ ಇದ್ದೀವಿ, 19ರಿಂದ 20 ಜನ ಇದ್ದೀವಿ. ನೋಡೋಣ, ವಾಚ್ ಮಾಡ್ತೀರಿ ಯಾರ್ಯಾರು ಬರ್ತಾರೆ ಅಂತ. ಪ್ರಣವ್ ವೆಲ್ಕಮ್. ಅಭಿ ಇವತ್ತು ಕರೆಕ್ಟ್ ಟೈಮ್ ಬಂದಿದ್ಯಾ ಅಭಿ, ಥ್ಯಾಂಕ್ ಯು. ಅದೇ ಟ್ರೈನಿಂಗ್ ಕೊಡ್ತಾ ದಿವಾಕರ್ ಇಲ್ಲ ಆಗಿದ್ರೆ ಕರೆಕ್ಟಾಗಿ ಬಂದಿರೋದು. ಪ್ರಣವ್ ಹೊಸ ಫೋನ್ ಬೇರೆ ತೊಗೊಂಡವನೆ, 17 Pro Max. ಕಂಗ್ರ್ಯಾಚುಲೇಷನ್. ನಾಲ್ಕು ಬಿಯರು ನಿಮಗೆ, ನಮ್ಗಲ್ಲ. ಓಕೆ, ಕಂಟಿನ್ಯೂ ಮಾಡೋಣ. ಮುಂದೆಗಡೆ ನಮ್ಮ ತಾರ್ ಹಾಕ್ಸಿದೆ ಹೋಗೋಣ. ಸೊ ರೇಣುಕಾಂಬ ತಟ್ಟೆ ಇಡ್ಲಿ ಹತ್ರ ಇಲ್ಲಿ ಬಂದು ನಿಲ್ಸಿದ್ದೀವಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಒಳಗಡೆ ನೋಡಿದ್ರೆ ಜನ ಸಾಗರ, ಫುಲ್ಲು ತುಂಬ ರಶ್ಶು. ಹಿಂಗೆ ಗುರು, ಯಾವ ಹೋಟ್ಲೋದ್ರೂ ರಶ್ಶೇ ನೋಡಿ. ರೇಣುಕಾಂಬ ತಟ್ಟೆ ಇಡ್ಲಿ. ಸೊ ಫೈನಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಅಲ್ಲಿಗೆ ಇನ್ನೇನು ನಿಯರ್ ಇದ್ದೀವಿ ಸ್ಟೇಗೆ. ನಮ್ಮ ಸಲಾಮ್ ಬಂದವನೆ, ಬೈಕು ವೆಲ್ಕಮ್ ಸಲಾಮ್. ಮಾಮೂಲಿ ನಮ್ಮ ಯಾವುದೇ ರೈಡು, ಇಷ್ಟು ರೈಡ್ಗಳು ಮಾಡಿದ್ದೀವಿ, ಎಲ್ಲ ರೈಡ್ಗೂ ಬರ್ತಾನೆ. ಅದೊಂದು ಅಭಿಮಾನ, ಪ್ರೀತಿ ನಮ್ಮ ಮೇಲೆ. ಇಲ್ಲಿ ಲಿಫ್ಟ್ ಹೋಗ್ಬೇಕು ಕೂರ್ಗಿ ಬರು, ಸ್ಲೋ ಹಿಂದೆ. ಅವಾಗ ಆಗಿತ್ತು. ಇನ್ನೇನು ನೋಡಿ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ಈ ಸ್ಟೇಗೆ ಬಂದು ನಾನು 15 ವರ್ಷದಿಂದನೇ ಬಂದಿದ್ದೆ. ಅದು ನಮ್ಮ ಒಂದು ಹಳೆ ಟೀಮು ಫ್ರೆಂಡ್ಸನ್ನೆಲ್ಲ ಕರ್ಕೊಂಡ್ಬಂದು ಪಾರ್ಟಿ ಮಾಡಿದ್ದೆ, ಸಖತ್ ಮೆಮೊರೇಬಲ್. ಬಟ್ ಈ ಸ್ಟೇಗೆ ನಾನು ಇದು 4th ಟೈಮ್ ಹೋಗ್ತಾ ಇರೋದು. ಅದ್ರ ಬಿಟ್ಟು ನಾನು ತುಂಬ ಸಲ ಬಂದಿದ್ದೆ, ಬಟ್ ಗ್ರೂಪ್ನ ಒಂದು ಕ್ಲಬ್ ರೈಡ್ನ ಅಂತ ಕರ್ಕೊಂಡ್ಬರ್ತಾ ಇರೋದು ಫಸ್ಟ್ ಟೈಮ್. ಬಂತು ಎಂಟ್ರಿ. 40 ಮೆಂಬರ್ಸ್ ಬಂದವ್ರೆ. ನಮ್ದು ಬಿಡಿ ಸಪ್ರೇಟ್, ತಲೆ ಕೆಡ್ಸ್ಕೊಬಿಡಿ, ನಾವೆಲ್ಲ ಸಪ್ರೇಟ್. ಜೀಪ್ ಐತಲ್ಲ ಬೈ, ಒಂದು ಮಿನಿ ಜೀಪ್ ಐತೆ ಅಲ್ಲಿ. ಗಾಡಿ ಇಲ್ಲ ಕಾಣತ್ತೊಳಿ, ಆಗುತ್ತಾ ಗಿರಿ? ಇದೆ ಒಂದು ನಾನು ಬಂದಿದ್ದು ಈ ಒಂದು ಸ್ಟೇಜ್ 15 years ಬ್ಯಾಕು. ಬಟ್ ಇವಾಗ ಫೈನಲಿ ಕೋಟ ಅದಾದಮೇಲೆ 4 ಸಲ ಬಂದಿದ್ದೀನಿ. ನಾನು ನಮ್ಮ ಫ್ರೆಂಡ್ಸು, ನಮ್ಮ ಓಲ್ಡ್ ಫ್ರೆಂಡ್ಸು. ನಾನು ಕ್ಲಬ್ ರೈಡ್ ಅಂತ ಯಾವತ್ತೂ ಮಾಡೇ ಇಲ್ಲ. ಇದೊಂದು ಒಳ್ಳೆ ಸ್ಟೇ. ಆಮೇಲೆ ಹೇಳ್ತೀನಿ ಅದು ಸ್ಟೇನ, ಇದೊಂದು ಲಾಗೆಲ್ಲ ನೋಡ್ತೀರಾ. ಸೊ ಆಯ್ತು. ಹಾಂ ಹೌದು ಸರ್, ಇವನೇನು ಬ್ಯಾಟ್ ಎತ್ಕೊಂಡು ಹೋಗ್ಬಿಟ್ಟವನೇ ಆಗಲೇ. ಸೊ ಆಲ್ರೆಡಿ ಎಲ್ಲ ನಮ್ಮ ಟೀಮ್ ಬಂದಿದೆ. ಇನ್ನೂ ಒಂದು 2 ಕಾರ್ ಬರಬೇಕು. 1 2 3 ಇನ್ನೊಂದು ವೀಕ್ರಾಸ್ ಒಂದು ಬರಬೇಕಲ್ಲ. 1 2 3 4 5 6 ವೀಕ್ರಾಸ್ ಒಂದು ಬರಬೇಕು. ಇನ್ನು ಮಿಕ್ಕಿದವರೆಲ್ಲ ಬಂದಿದ್ದಾರೆ. ಬೈ ಲಾಗ್ ಮಾಡ್ತಾ ಇದ್ದೀನಿ ಬೈ. ಸೊ ಈಗ ಬಂದು ಸ್ಟೇಗೆ ಬಂದು, ಸೊ ನಾವೀಗ ಏನು ಈ ಕ್ಯಾಂಪಿಂಗ್ ಲೊಕೇಶನ್ನ ಆ್ಯಕ್ಚುಲಿ ನಾವು ಸ್ಟೇ ಮಾಡ್ತಿಲ್ಲ, ಕ್ಯಾಂಪಿಂಗು ರಿವರ್ ಫ್ರಂಟ್ ಕ್ಯಾಂಪಿಂಗು. ಸೊ ಪ್ಯೂರ್ ರಾ ನೇಚರ್ ಕ್ಯಾಂಪಿಂಗು. ಸೊ ಪಿಚ್ ಮಾಡೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಸೊ ಬೈ ಇದೊಂದು ಪಿಚ್ ಆಗುತ್ತೆ ಬೈ. ಹಾಂ, ಇಲ್ಲೊಂದಾಗೋಣ. ಆಮೇಲೆ ಇದೊಂದು ಸ್ವಲ್ಪ ದಿಂಡ್ಗಳು ತೆಗ್ಸ್ಬಿಟ್ಟು ಇಲ್ಲೊಂದೆಲ್ಲ ಮಾಡಬೇಕು. ನೋಡಿ ಇಷ್ಟೆಲ್ಲ ಮಾಡ್ಕೋಬೇಕು ಬೈ ನಾವು, ಯಾಕಂದರೆ ಇದು ರಿವರ್ ಫ್ರಂಟ್ ಇದೆ. ಅದು ಬಿಟ್ಟರೆ ಅಲ್ಲಿ ಮಾಡ್ಬೋದು, ಅಲ್ಲೆಲ್ಲ ಮಾಡ್ಬೋದು. ಇಲ್ಲೊಂದು ಪೀಸ್ ಹೊರಬಾರ್ದು. ಹಾಂ, ಇಲ್ಲಿ ಯಾವುದು ಟೆಂಟ್ ಹಾಕೋದು ಬೇಡ, ಯಾಕಂದ್ರೆ ಫೈರ್ಗೆ ಹತ್ರ ಇರುತ್ತೆ. ಬೈ ಫೈರ್ ಬೇಕಾದ್ರೆ ದೂರ ಹಾಕೋಣ, ಬಟ್ ರಿವರ್ ಫ್ರಂಟ್ ಫೀಲ್ ಒಂದು 6 ಟೆಂಟ್ ಬರುತ್ತೆ. ಸೊ ಕ್ಯಾಂಪಿಂಗ್ ಲೊಕೇಶನ್ ನೋಡ್ಕೊಂಬಂದು ಈಗ ಬಂದು ಇಲ್ಲಿ ಊಟ ಮಾಡೋಣ ಅಂತ. ಸೊ ಇಲ್ಲಿ ವೆಯ್ಟಿಂಗು, ಎಲ್ಲ ಊಟ ಆಗಿದೆ, ಎಲ್ಲ ರೆಡಿಯಾಗಿದೆ. ಚಪಾತಿ ಒಂದು ರೆಡಿ ಆಗಿಲ್ಲ. ಎಲ್ಲ ಬಾಯ್ಸ್ ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಇನ್ನೊಂದು ಕಾರ್ ಬರಬೇಕು, ವೀಕ್ರಾಸು. ಸೊ ನಮ್ಮ ಒಂದು ಟೀಮ್ಗೆ, ಜಟಾಯಿಗೆ ವೆಲ್ಕಮ್ಮು, ಹೊಸ ಮೆಂಬರು. ಮತ್ತು ಗೊತ್ತಲ್ಲ ಇವರು ಸಲಾಮು. ಇವರು ಅಷ್ಟೇ ತಿಪ್ಟೂರಿಂದ ಸುರೇಂದರ್ ಅಂತ. ಮತ್ತು ಚೇತನ್ ರೆಡ್ಡಿ. ನಮಗೆ ಟೀಮ್ ಬೈಕ್ ರೈಡಿಂಗ್ ಹಳೇದೆ, ಬಟ್ ಜಟಾಯಿಗೆ ಹೊಸಬ. ಸಂತೋಷ್ ಅವರು, ಅಭಿ, ಅದು ವರುಣ್ ಗೊತ್ತಲ್ಲ, ಸ್ಪಿಟಿ, ದಿವಾಕರು. ಬಾಯಿ ಮುಚ್ಚಲು. ಸೊ ಊಟ ಮಾಡಿದ್ಮೇಲೆ ಒಂದು ಆಫ್ ರೋಡ್ ಹೋಗೋಣ ಅಂತ ಬರ್ತಾಯಿದೆ. ಸೊ ಈ ಜಾಗ ಬಂದು ಫುಲ್ಲು ಎಸ್ಟೇಟು ಇದು. ಒಂದು ಕಡೆ ಕಾಟೇಜಸ್ ಇದೆ, ಅಲ್ಲಿ ಮತ್ತು ಅಲ್ಲಿದೆ. ಟೋಟಲಾಗಿ ಒಂದು 40 ಜನ ಅಕಾಮಿಡೇಷನ್ ಮಾಡ್ಬೋದು. ಮತ್ತು ಇದನ್ನೆಲ್ಲ ಕಾಫಿ ಪ್ಲಾಂಟೇಷನ್ ಬೆಳಗ್ಗೆ ಅಂತ ಮಾಡಿದರೆ, ಹಂಗೆ ಆಟ ಆಡೋದಕ್ಕೂ ಬಿಟ್ಟಿದ್ದಾರೆ. ಫುಲ್ಲು ಇವ್ರದ್ದು ಒಂದು ಟೋಟಲಾಗಿ ಒಂದು 40 ಎಕರೆ ಮೇಲೇನೋ ಇದೆ, 40-80 ಎಕರೆನೋ ಇರಬೇಕು. ಲಾಸ್ಟ್ ಟೈಮ್ ಒಂದು 15 ವರ್ಷದಿಂದ ಜಾಗ ಬಂದಿದ್ದೀವಿ. ಜಾಗಕ್ಕೆ 15 ವರ್ಷ ಪ್ಲಸ್ ಅದಾದಮೇಲೆ ಒಂದ್ಸಲಿ ಫ್ಯಾಮಿಲಿ ಒಂದ್ಸಲಿ ಬಂದಿದೆ. ಅದು ಬಿಟ್ಟರೆ ಇವಾಗಲೇ ಬರ್ತಾ ಇರೋದು. ನೋಡಿ ಹಾಕೋಂಗಿದ್ರೆ ಹಾಕಿ.
ಸೊ ಈ ಜಾಗದಲ್ಲಿ ಪಿಚ್ ಮಾಡೋಣ ಅಂತ ಈಗ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಸ್ವಲ್ಪ ಎಲ್ಲ ಕಡೆನೂ ಸ್ಪ್ಲಿಟ್ ಮಾಡ್ತೀವಿ. ಬಟ್ ರಿವರ್ ಫ್ರಂಟ್ ಇದೆ, ಒಳ್ಳೆ ಸದ್ಯ ಬಿಸಿಲು ಕಡಿಮೆ ಆಯಿತು. ಒಂಚೂರು ಪಿಚ್ ಹಾಕೋಕ್ಕೆ ನಮಗೆ ಬಿಸಿಲಾಗೋದು. ಇಲ್ಲಿ ಪ್ರಣವ್ ಹಾಕೊಳ್ತವ್ರೆ, ಪ್ರಣವ್ ಅಂತೀನಿ, ವರುಣು. ಹುಷಾರಪ್ಪ ನದಿ ಜೊತೆ. ಆಮೇಲೆ ಹಂಗೆ ನಿದ್ರೆ ಕಣ್ಣಲ್ಲಿ ಹಾರ್ಕೊಂಡು ಹೋಗ್ಬಿಟ್ಟಿರೋ ರಾತ್ರಿ. ಒಳ್ಳೆ ಡೈ ಹಾಕ್ಬೋದು ಇವರು ಹಂಗೆ ಟೆಂಟಿಂದ ಮಾಡಿ. ಉಕ್ಕು ಚೆನ್ನಾಗಿ ಹೊಡೆಯೋಣ, ಗಾಡಿ ಹೋದ್ರೆ ಅಷ್ಟೇ ಟೆಂಟ್ ಎಲ್ಲಾರು ಜಿಪ್ ಹಾಕೊಳ್ಳಿ, ಜಿಪ್ ಹಾಕೊಳ್ಳಿ, ಜಿಪ್ ಹಾಕೊಳ್ಳಿ. ಆಗಿ ಹೋದ್ರೆ ನಾನ್ ಜವಾಬ್ದಾರಲ್ಲ, ಈಗಲೇ ಹೇಳಿದ್ದೀನಿ. ಯಾಕಂದ್ರೆ ನಾವು ರಿವರ್ ಫ್ರಂಟ್ ಅಲ್ಲಿ ಪಿಚ್ ಹಾಕಿರೋದು ನೋಡಿ. ಅಲ್ಲಿ ರಿವರ್ ಹಾಕಿದೀವಿ ನೋಡಿ, ಇವರೆಲ್ಲ ಟೆಂಟ್ ಪಿಚ್ ಮಾಡ್ಕೊಳ್ತವ್ರೆ. ಅಲ್ಲಿ ನೋಡಿ, ಅಲ್ಲೊಬ್ಬ ಅವನೇ. ಏಯ್ ಬಾರೆ, ಯಾಕೋ ನೀನು ಏನ್ ಕರೀರಿ? ಅಲ್ಲಿ ನಿಂತ್ಕೊಂಡಲ್ಲ, ಅವಳ ಆರ್ಡರ್ ಮಾಡ್ತಾ ಇದ್ದೆ. ನೀನು ಬಂದಿಲ್ಲಿ ಕೆಲಸ ಮಾಡು. ಏನ್ ಮಾಡ ಅಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ಯಾ? ಏನು ಸುಖವೇ ದಾರ ಏನಕ್ಕೆ? ದಾರ ನೀವು ಎಳೆದು ಕಟ್ಟೋದಕ್ಕೆ ಫೈನಲಿ ಟೆಂಟ್ ಪಿಚ್ ಮಾಡಿದೆಲ್ಲ ಆಯಿತು. ಸೊ ಎಲ್ಲರಿಗೂ ಟೆಂಟ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ನಮಗೊಂದು ಲಾಸ್ಟ್ ಟೆಂಟ್ ಪಿಚ್ ಮಾಡ್ಕೊಳ್ತಾ ಇದ್ವಿ ನಮ್ದಿಗೆ. ಆಲ್ಮೋಸ್ಟ್ ಎಲ್ಲರಿಗೂ ಆಯಿತು. ಇಲ್ಲಿ 1 2 3 4 5 6 ಅಲ್ಲಿ ರೆಡಿದೆ. ಸೊ ರಿವರ್ ಫ್ರಂಟು ಈ ಥರ ಇದೆ ಟೆಂಟ್ ಪಿಚ್ಚು. ಫೈನಲಿ ಆಫ್ ರೋಡ್ಗೆ ಮಾಡ್ಕೊಂಡು ಮೇಲ್ಗಡೆ ಟಾಪಿಗೆ ಬಂದಿದ್ದೀವಿ. ಹೆಂಗಿದೆ ಗೊತ್ತಾ ವ್ಯೂ ಪಾಯಿಂಟ್ ಇದು? ಸೊ ಫುಲ್ಲು ನಮ್ಮ ಒಂದು ಜಟಾಯು 4x4 ಅಡ್ವೆಂಚರ್ಸಿಂದ ಇದು ಒಳ್ಳೆ ಮಾನ್ಸೂನ್ ಥರ ಇಲ್ಲಿ ವಿಸಿಬಿಲಿಟಿ ಇದೆ ಇಲ್ಲಿ. ಸೊ ಫುಲ್ಲು ಫಾಗು, ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಫುಲ್ಲು ಫಾಗು. ತುಂಬ ಒಂದು ಒಳ್ಳೆ ಅಡ್ವೆಂಚರ್ ಮಾಡ್ಕೊಂಡು ಬಂದು ಮೇಲ್ಗಡೆ. ಸೊ ಇಲ್ಲಿ ನೋಡಿದ್ರೆ ಸಡನ್ನಾಗಿ ವೆದರ್ ಚೇಂಜ್ ಆಗೋಯ್ತು ಫುಲ್ಲು. ಸೂಪರಾಗಿದೆ ನೋಡಿ ನಮ್ಮ ಟೀಮು ಈ ಸತಿ. ಏನು ಅಂದರೆ ಇಸೂಸ್ ವಿಕ್ರಾಸು 2 ಹೀಗೆ ವೈಟ್ ಕಲರು ಸೇಮ್. ಇದಕ್ಕೆ ಒಂದು ಒಳ್ಳೆ ಪೇರಿಂಗ್ ಸಿಕ್ತು. ಜಿಮ್ನಿ, ತಾರಾಕ್ಸು, ತಾರು ಪ್ಲಸ್ಸು ನಮ್ಮದೊಂದು ಗಾಡಿ. ಸೊ 6 ಗಾಡಿ. ಹೆಂಗಿದೆ ಕಲ್ಯಾಣವ್ರೆ? ಹೆಂಗೆ ಹೇಳ್ಬೇಕು? ಓಕೆ ಓಕೆ. ಏನಂತೆ? ಏನು? ಹೌದಾ, ಏನಾಯ್ತು? ಸೂಪರ್. ಯಾವ್ದಂತ ನನಗೆ ಗೊತ್ತಿಲ್ಲಪ್ಪ. ಅದೆಲ್ಲ ಗೊತ್ತಿಲ್ಲಪ್ಪ. ತಲೆ ಕೆಡಿಸ್ಕೊಬೇಡ, ಕನ್ಫ್ಯೂಸ್ ಆಗ್ಬಿಡ್ತೀಯ ಮತ್ತೆ ಟ್ರಿಪ್ಪಿಗೆ ಬಂದು. ಹೋಗ್ತಾ ಇರ್ಲಿ ಒಂದು ಲೈನಲ್ಲಿ. ಇನ್ನೊಂದು ಲೊಕೇಶನ್ ಬಂದು ಅಲ್ಲಿಂದ ಒಂದು ಸ್ವಲ್ಪ ದೂರ ಓಡಿಸ್ಕೊಂಡೆ. ಇಲ್ಲೂ ಹಂಗೆ ಐತೆ, ಇನ್ನೂ ಹೋಗ್ಬೋದು, ನೀವು ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಸುಮ್ಮನೆ ಹೋದ್ರೆ ಫಾಗು. ಒಟ್ಟು ಅನ್ಎಕ್ಸ್ಪೆಕ್ಟೆಡ್ ವೆದರ್ ಮಾತ್ರ ಸಾಕಾದಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಮಾತ್ರ. ಅದರಲ್ಲೂ ಒಳ್ಳೆ ಎಲ್ಲ ಗಾಡಿನೂ ಬಂತು ಇವತ್ತು. ಈ ಟೀಮಲ್ಲೇ ಫುಲ್ಲು ಎಲ್ಲ ಗಾಡಿನೂ 4x4 ನೋಡ್ತಾ ಇದ್ದೀರಾ ನೋಡಿ. ಈಗ ಒಂದು ಕಾಫಿ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೇ ಇಲ್ಲಿ ನಿಲ್ಸಿದ್ದೀವಿ. ಬಾ ಪ್ರಣವ್, ಮನೇಲಿದ್ರೆ ಎಲ್ಲ ಸಿಗ್ತಾ ಇತ್ತ ನಿಮಗೆ? ಇದು ಸಮ್ಮರ್ ಅಲ್ಲ, ಇದು ನಾವಿರೋದು ಸಮ್ಮರ್ ಅಲ್ಲ, ಮಾನ್ಸೂನ್ ಅಲ್ಲೆಲ್ಲ ಇರೋದು. ಮಾನ್ಸೂನ್ ವೈಬ್ಸು ಸಮ್ಮರ್ ಅಲ್ಲಿ ಇರೋದು. ಏನ್ ಬೈ ಸ್ವರ್ಗದಲ್ಲಿ ಇದೀವಿ ಬೈ ನಾವು, ಸ್ವರ್ಗದಲ್ಲಿ. ಮತ್ತೆ ನಾವು ಗೊತ್ತಲ್ಲ ಜಟಾಯು ಅಂದ್ರೆ ಏನಿದೆ. ಆ ದೇವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಬರ್ತಾ ಇದೀವಿ, ದಯವಿಟ್ಟು ವೆದರ್ ಚೇಂಜ್ ಮಾಡು ಅಂತೀವಿ. ಸೊ ಹಂಗೆ ಇದ್ಬಿಡಿ, ಅದು ಇನ್ನು ನೆಕ್ಸ್ಟ್ ಲೆವೆಲ್. ಸೂಪರ್ ಗುರು, ಹೆಂಗಿದೆ ನೋಡಿ. ಎಲ್ಲ ಕಾಫಿ ಮಾಡೋಣ ಅಂತ. ಏನು ಕಾಣಿಸ್ತಾ ಇಲ್ಲ, 0 ವಿಸಿಬಿಲಿಟಿ. ಪಕ್ಕದಲ್ಲ ಇಲ್ಲಿ ಇನ್ನೂ ಇದೆ, ಹಿಂದಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಬೇಡ, ಇಲ್ಲೇ ಕಾಫಿ ಮಾಡೋ ಟೈಮ್ ಆಯಿತು. ಆಲ್ರೆಡಿ 6 ಕಾಲು. ನೆಕ್ಸ್ಟ್ ಲೆವೆಲ್. ಈ ಸ್ವರ್ಗದಲ್ಲಿ
ನಮ್ಮ ಬಾಯ್ಸ್ ಎಲ್ಲ ಕಾಫಿ ಮಾಡ್ತಾವ್ರೆ ಒಂದ್ ಕಡೆ, ಇಲ್ಲಿ ಇನ್ನೊಂದ್ ಕಡೆ ಮ್ಯಾಂಗೋ. ಸ್ಪೂನ್ ನಂದೆಲ್ಲ ಐತೆ ಗುರು, ಕೆಳಗಡೆ ಇದೆ ನಂದೆಲ್ಲ ಇರುತ್ತೆ. ಸೊ ಇಲ್ಲಿ ನೋಡಿ ನಮ್ಮ ಸಂತೋಷ್ ಅವರು ಮ್ಯಾಂಗೋ ಫುಲ್ಲು ಒಳ್ಳೆ ಹೊಡಿದ್ದಾರೆ. ಸರ್ ಬನ್ನಿ ಮ್ಯಾಂಗೋ ತಗೊಳ್ಳಿ. ಬನ್ನಿ ಸರ್, ಒಳ್ಳೆ ಇವ್ರದೇ ಮರದು ಕಟ್ ಮಾಡ್ತಾರೆ. ಸಾರಿ, ಇಲ್ಲ ಅವ್ರ ತೋಟದ ಮರದು. ಸೂಪರ್, ಫುಲ್ಲು ಜಾಲಿ ಮಾಡ್ತಾರೆ. ಇಲ್ಲಿ ನೋಡಿ ನಮ್ಮ ಇವಾಗಿನ ಮುಂದಿನ ಯುವಕರು ಪೀಳಿಗೆ ಹೆಂಗಿದೆ, ಜಾಲಿ ಜಾಲಿ. ಇನ್ನೇನು ಅದೇ ಸ್ಪೈಕ್ ಆಗೋಯ್ತು ಇಲ್ಲಿ ವೆದರ್ಗೆ. ಇವ್ರ ಪಾಪ ಇಲ್ಲೆಲ್ಲೋ ಇದ್ರು, ಹೆಂಗೋ ಇರೋರು ಇಲ್ಲಿ ಬಂದು ಚಳಿ ಒದಾಡ್ತವ್ರೆ. ಅದಕ್ಕೆ ನೋಡಿ ನಂತರ ಜಾಕೆಟ್ ತಗೊಂಡ್ಬಿಡ್ಬೇಕು. ನನ್ಗೆ ಗೊತ್ತಿತ್ತು ಈ ತರ ಆಗುತ್ತೆ ಅಂತ. ನಿಮ್ಗೆ ಹೆಂಗ್ ಗೊತ್ತಿತ್ತು? ನಿಮ್ ಜೊತೆ ಬಂದ್ರೆ ಯಾವ್ದಾದ್ರು ಎಕ್ಸ್ಪೆಕ್ಟೆಡ್ ಆಗುತ್ತೆ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಇಷ್ಟೋ ತನಕ ಕಾಫಿ ಮಾಡೋಣ ಅನ್ಬಿಟ್ಟು ಬಿಸಿ ಇಟ್ಟು ಈ ಗಾಳಿಗೆ ಎಷ್ಟೇ ಪ್ರೊಟೆಕ್ಷನ್ ಮಾಡಿ ಸೈಡೆಲ್ಲ ವಾಲ್ ಕಟ್ತಾರೆ ಮಾಡಿದ್ರು ಆಗ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಇದೀವಿ, ಜಿಮ್ನಿ ಒಳಗಡೆ ಮಾಡಿಸ್ತಾ ಇದೀವಿ. ಜಿಮ್ನಿ ಒಳಗಡೆ ಯಾಕಂದ್ರೆ ಕ್ಲೋಸ್ ಮಾಡಿ ಮಾಡಿ ಇಲ್ಲೇ. ಓಕೆ ಅಪ್ಪ, ಆಗ್ತಿಲ್ಲ ಗುರು, ಈ ತರ ವೆದರ್ ಅನ್ಎಕ್ಸ್ಪೆಕ್ಟೆಡ್. ಇಲ್ಲಿ ನೋಡಿದ್ರೆ ಫುಲ್ಲು ಇಬ್ಬನಿ ಬೆಟ್ಟ ಇದೆ, ಎಲ್ಲರ ಮಕ್ಕದ ಮೇಲೆ ನೀರು. ನಾನು ಫುಲ್ ವೆಟ್ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಲೆವೆಲು ಏನು ಹೇಳೋಣ ಹೇಳಿ. ಓಕೆಲ್ಲ, ಈ ಥರ ಎಲ್ಲ ಎಂಜಾಯ್ ಮಾಡಬೇಕು ಅಂದರೆ ನಮ್ಮ ಜೊತೆಗೆ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ಹೇಳ್ತೀರಾ. ಒಂದು ಲೊಕೇಶನ್ಗೆ ಹೋಗೋ ಜಾಗ ಹಿಂಗಿರುತ್ತೆ. ಸೊ ನೋಡಿ, ಫುಲ್ಲು ಟೀಮ್ನೆಲ್ಲ ಕರ್ಕೊಂಬಂದು ಈ ಥರ ಜಸ್ಟ್ ಏನಿಲ್ಲ ನೇಚರ್ ಜೊತೆ ಸ್ಪೆಂಡ್ ಮಾಡ್ತೀವಿ. ಯಾವ ಜಾಗನೂ ಹಾಳು ಮಾಡಲ್ಲ. ಯಾಕಂದ್ರೆ ಹೋಗ್ತಾ ಜಾಗ ವಿಡಿಯೋ ತೋರಿಸ್ತೀನಿ, ಯಾವ ಜಾಗನೂ ಹಾಳು ಮಾಡಲ್ಲ. ಒಂದು ಪೇಪರ್, ಒಂದು ಚಾಕ್ಲೇಟ್ ಪೇಪರ್ನೂ ಬಿಡಲ್ಲ. ಇವನೇನಾಯ್ತು, ನೋಡಿ ಇಲ್ಲಿ ಕೇಳ ಚಾಯ್ ತಗೊಂಬ ನನಗೊಂದು ಹಾಕೊಡೋದು. ಹಂಗೆ ಕೊಡ್ಲ ಒಂದು ಡ್ರಾಪ್ಸ್ ಇದು ಹಾಕೋತಿಯಾ? ಸಾಕು. ನೋಡಿ ಇಲ್ಲಿ ಈ ವೆದರ್ಗೆ ಒಳ್ಳೆ ಕಾಫಿ ಸಿಕ್ತು. ಥ್ಯಾಂಕ್ ಯು ಸರ್. ಬನ್ನಿ ಕಾಫಿ ಸರ್, ಬೇಗ ಬಂದ್ರೆ ಕಾಫಿ ಸಿಗುತ್ತೆ ಸರ್. ವಿಕಾಸ್ ಅವ್ರೆ, ಬೇಗ ಬಂದ್ರೆ ಕಾಫಿ ಸಿಗುತ್ತೆ, ಇಲ್ಲಾಂದ್ರೆ ನಮ್ಮ ಹುಡುಗರು ಅದನ್ನು ಬಿಡಲ್ಲ. ಈ ಚಳಿಗೆ ಈ ತರ ಕಾಫಿ ಸಿಕ್ಕರೆ ಬಿಡ್ತಾರಾ? ಬನ್ನಿ ಕಾಫಿ ತಗೊಂಬಿಡಿ. ಸಕ್ಕದಾಗಿದೆ. ಯಾರು ಮಾಡಿದ್ದು ಕಾಫಿ ನೋಡಿ. ಕಾಫಿಗೋಸ್ಕರ ಹೆಂಗೆ ಇಲ್ಲಿ ಒಂದು ಈ ವೆದರ್ಗೆ ಒಂದು ಅಂಗಡಿ ಹಾಕ್ಬಿಟ್ರೆ ಒಳ್ಳೆ ಬಿಸ್ನೆಸ್ಸು. ಬೈ ಬೇರೆ ಟೈಮಲ್ಲಿ ಏನು ಮಾಡ್ತಾರೆ ಬೈ ಇಲ್ಲಿ? ಬೇರೆ ಟೈಮಲ್ಲಿ ಚಂದಮಾಮ ತೋರಿಸ್ತಾರೆ, ಚುಕ್ಕಿ ಹಚ್ಚಿಸ್ತಾರೆ ಅಂತ ವೈಬುಗ್ರು. ಮಗ ನೋಡಿ, ನಾವು ತೊಗೊಂಡಿದ್ದು ಕಾಫಿ, ಏನು ಕಾಫಿ ಕುಡಿದಿದ್ದು ಈ ಥರ ಪ್ಲಾಸ್ಟಿಕ್ ಪೇಪರ್ಗೆ ಹಾಕ್ಕೊಂಡು ಯಾವುದೇ ಒಂದು ರಿಟರ್ನ್ ಮಾಡಿಲ್ಲ. ಎಲ್ಲನೂ ಗಾಡೀಲಿ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಷ್ಟೇ, ನಾವು ಯಾವಾಗಲೂ ಮಾಡೋದಿದ್ದೇನೆ. ಸೊ ವಿಡಿಯೋಗೆ ತೋರಿಸ್ಬೇಕು ಅಂತಲ್ಲ, ಯಾವುದೇ ಥರ ರಿಟರ್ನ್ ಮಾಡಿಲ್ಲ ಇಲ್ಲಿ ಈ ಜಾಗನ. ನೋಡಿ ಈ ಥರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಪ್ಲಾಸ್ಟಿಕ್ ಅವ್ರಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಕೆಲವ್ರು ಏನಂತಾರೆ ಗೊತ್ತಾ, ಈ ಜಾಗ ಈ ಥರ ಎಂಜಾಯ್ ಮಾಡ್ತಿದ್ರೆ ಹಾಳು ಮಾಡ್ಬಿಡಿ ಅಂತಾರೆ. ಹಾಳು ಮಾಡೋರು ಮಾಡ್ತಾರೆ, ನಾವಲ್ಲ. ನಾವಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿಗೆ ನೇಚರ್ನ ಉಳಿಸ್ತೀವಿ. ಯಾರೋ ಕಲ್ಲು ಹಿಡಿದಿದ್ದು ಯಾಕೋ? ಸರಿ, ಬಂದು ಫುಲ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿದ್ರೆ ಹೆವಿ ಮಳೆ ಹೊಡಿತೈತೆ. ನಮ್ಮದು ಈ ರೈಡು ಹೆಂಗೆ ಅನ್ಎಕ್ಸ್ಪೆಕ್ಟೆಡ್ ವೆದರು, ಮಳೆ ಯಪ್ಪ. ನೋಡಿ ಜೋರು ಮಳೆ, ಇಲ್ಲಿ ಬರೋಷ್ಟಕ್ಕೆ ಇನ್ನೂ ಜೋರು. ಇವಾಗ ಬೇರೆ ತಿರ್ಗಾ ಜೋರಾಯಿತು ಅಷ್ಟೇ. ಕ್ಯಾಂಪಿಂಗ್ ಮಾಡ್ಬೋದು, ಬಟ್ ಆದರೆ ಪಾರ್ಟಿ ಗೀಟಿ ಎಲ್ಲ ನಾಟಕ ಬಂದು ಮುಗೀತು. ಬೈ ಅದೇನಕ್ಕೆ ಫೋನ್ ಇದ್ರೆ ಫೋನ್ ಮಾಡಿ ಹೇಳ್ಬಿಡಿ, ಲೈಟ್ ಹಾಕ್ಸ್ಕೊಡಕ್ಕೆ ಸಕ್ಕದಾಗಿರುತ್ತೆ.